ಇನ್ನು ಮಳೆ ಬಾರದ ಕಾರಣ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ದಾವಣಗೆರೆಯ ಜಗಳೂರು ತಾಲೂಕಿನಲ್ಲಿ ಘಟನೆ. ದೇವಿಕೆರೆ, ಬಿಸ್ತುವಳ್ಳಿ ಸೇರಿದಂತೆ 10 ಗ್ರಾಮಗಳಲ್ಲಿ ಬೆಳೆ ನಾಶ. ಮೆಕ್ಕೆಜೋಳಕ್ಕೆ ಲದ್ದೆ ಹುಳ ಕಾಟ ಹಿನ್ನೆಲೆಯಲ್ಲಿ ಬೆಳೆ ನಾಶಪಡಲಾಗಿದೆ. ಮಳೆ ಬರುತ್ತೆ ಅಂತ ಬೇಗನೆ ರೈತರು ಬಿತ್ತನೆ ಮಾಡಿದ್ರು. ಮಳೆ ಆದರೆ ಹುಳಗಳ ಕಾಟ ನಿಯಂತ್ರಣಕ್ಕೆ ಬರುತ್ತೆ. ಮಳೆ ಬರ್ತಾ ಇಲ್ಲ, ಬರುವ ಮುನ್ಸೂಚನೆಯೂ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತ ರೈತರು ನೋವು ತೋಡ್ಕೊಳ್ತಾ ಇದ್ದಾರೆ, ಬೆಳೆ ನಾಶಪಡಿಸ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳ ರೈತರ ಪಾಡು ಇದೇ ರೀತಿಯಾಗಿದೆ. ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದಂತಹ ಬೆಳೆಗಳನ್ನು ನಾಶಪಡಿಸುವಂತಹ ನಿರ್ಧಾರಕ್ಕೆ ಕೈ ಹಾಕ್ತಿದ್ದಾರೆ. ಇನ್ನು ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಅನ್ನದಾತ ಕಂಗಾಲಾಗಿದ್ದಾನೆ. ಬರದ ಛಾಯೆ ಆವರಿಸಿದೆ. ಗುಂಡ್ಲುಪೇಟೆ ಭಾಗದಲ್ಲಿ ಜೋಳದ ಬೆಳೆ ನೆಲಕಚ್ಚಿದೆ. ಜಮೀನಿನಲ್ಲಿ ನಿಂತು ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ರೈತ ಮಹೇಶ್. ಜಾನುವಾರುಗಳಿಗೆ ಮೇವು ನೀಡಲಾಗದೆ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ ರೈತ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಬರ್ಗಿ ಗ್ರಾಮದಲ್ಲಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಜೋಳ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಗಳು ಸರ್ವನಾಶವಾಗಿವೆ. 80 ಎಕರೆಗೂ ಅಧಿಕ ಜಮೀನಿನಲ್ಲಿ ಹಾಕಿದಂತಹ ಫಸಲು ಹಾಳಾಗಿದೆ. ರಾಜ್ಯ ಸರ್ಕಾರ ಜಾನುವಾರುಗಳಿಗೆ ಮೇವು ನೀಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟು ಎಕರೆ ಇದ್ದು ಶ್ರೀಕಾಂತಿ? ಜಮೀನು 6 ಎಕರೆ. ಏನೇನು ಜಮೀನು ವ್ಯವಸಾಯ ಮಾಡಿದಾರೆ? ಬರೀ ಸೂರ್ಯಕಾಂತಿ. ಮಳೆ ಇಲ್ಲ. ಬರೀ ಕಳ್ಳಕಾಯಿ. ಹಾಂ, ಸರ್ಕಾರ ನಿಮ್ಗೆ ಯಾವುದೋ ಥರನೂ ಸವಲತ್ತು ಕೊಡ್ತಾ ಇಲ್ಲ ಅಲ್ವಾ? ಇಲ್ಲೆಲ್ಲ ಬಂದು ನೋಡ್ಬೇಕು ಸರ್ಕಾರದವರು ಇಲ್ಲಿ ಅಲ್ವಾ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದು ನೋಡಿ ಪರಿಹಾರ ವ್ಯವಸ್ಥೆ ಮಾಡಬೇಕು. ಯಾರು ಮಾಡಾರ? ಸುಮಾರು ಎಷ್ಟು ಖರ್ಚು ಮಾಡಿದಾರೆ?